ಇದ್ರದ್ದು ಇದು ಗೋಲ್ಡ್ ಫ್ರೆಂಡ್ಸ್. ಇದೆ ಈ ಥರ ಕಲರ್ ಕಾಂಬಿನೇಷನ್ ಮಾಡ್ಕೊಂಡೇನೆ ಫ್ರೆಂಡ್ಸ್ ನಾನು. ಎತ್ಕೊಳ್ಳಲ್ಲ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಏನೇನಾಗ್ತೈತಿ ಫುಲ್ ಶೇರ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಡೈರೆಕ್ಟಾಗಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೂ ಐತಿ ಫ್ರೆಂಡ್ಸ್ ಕೆಲಸ. ಈಗ ನೆನ್ನೆ ತೋರಿಸ್ದಲ್ಲ ಸ್ಯಾರಿ ಮತ್ತು ಬ್ಲೌಸು, ಅದಕ್ಕೆ ವರ್ಕ್ ಹಾಕ್ಕೊಂತನ ಸ್ಟಾರ್ಟ್ ಮಾಡಕತ್ತೀನಿ. ಹಿಂಗೆ ನೋಡ್ಕೊಂಡು ಹಚ್ಚಿ ಕುಡಿ ಬಾ ಕಾಫಿ. ಚಿಟ್ಟು ಕಾಫಿ ಕುಡಿ ಬಾ. ಚಾ ಚಾ ಓಡಿ ಬಾ. ಸೊ ಸ್ಟಾರ್ಟ್ ಮಾಡಕತ್ತೀನಿ ವರ್ಕ್ ಹಾಕಕ್ಕೆ. ಆಕೆಗೆ ಚೂರು ಕಾಫಿ ಮಾಡಿ ಕೊಡಬೇಕು. ಕಾಫಿ ಚಾಕ್ಲೇಟ್ ಈ ಥರ ಏನಾರ ಅಂದ್ರೆ ಬರ್ತಾಳೆ ಫ್ರೆಂಡ್ಸ್. ಇಲ್ಲಾಂದ್ರೆ ಬರೀ ಹೊರಗೆ ಹೋಗ್ತಾನೆ ಇರ್ತಾಳೆ. ಈಗಂತೂ ಜಿಟಿ ಜಿಟಿ ಮಳಿ, ನೆಗಡಿನೂ ಬಂದುಬಿಟ್ಟೈತಿ. ಮಕ್ಳಿಗೆ ಮನ್ಯಾಗ ಆರಾಮಿರಲಿಲ್ಲ ಅಂದ್ರೆ ನಾವೇ ನೋಡ್ಬೇಕಾಗ್ತತಿ. ನಮ್ಮ ಕೆಲಸ ಅಲ್ಲೇ ಸ್ಟಾಪ್ ಆಗ್ತಾವೆ. ಸೊ ಎರಡೆರಡು ಕೆಲಸ ಆಗ್ತದೆ ಅಂತೇಳಿ ಹೊರಗೆ ಬಿಡಾಕತ್ತಿಲ್ಲ ಮಳೆ ಹೋಗೋ ತನಕ. ಸ್ವೆಟರ್ ಗಿಟರ್ ಹಾಕಿದ್ರೆ ಎಲ್ಲ ಕಿತ್ತೋಗಿತಾಳೆ. ಆಕೆಗೆ ಹೆಂಗೆ ಬಚ್ಚೆ ಮಾಡ್ಬೇಕು ಅನ್ನೋದಾಗ ಗೊತ್ತಾಗಲ್ಲ. ಸೊ ಇದು ಮೈಸೂರು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ 2 ಲೇಯರ್ ಕ್ಯಾನ್ವಾಸ್ ಹಾಕಕತ್ತೀನಿ. ಯಾಕಂದರೆ ನೀಟ್ ಫಿನಿಶಿಂಗ್ ಬರ್ತೈತಿ ಅಂತ. ಆಯಿಲ್ ಆಲ್ರೆಡಿ ನಿನ್ನೆ ನೈಟ್ ಮಾಡಿದ್ನಲ್ಲ. ಸೊ ಹಾಗಾಗಿ ನೀಟಾಗಿ ಮತ್ತೊಮ್ಮೆ ಕ್ಲೀನ್ ಮಾಡಿಕೊಂಡೆ. ಕ್ಯಾನ್ವಾಸ್ ಇಟ್ಕೊಂಡು ಎಷ್ಟು ಕ್ಲೀನ್ ಮಾಡಿದ್ರೂ ಸ್ವಲ್ಪ ಡ್ರಾಪ್ ಆಗಿ ಆಗ್ತೈತಿ. ಅದಾದಮೇಲೆ ಟಾಲ್ಕಮ್ ಪೌಡರ್ ಹಾಕಿ ಇದು ಮಾಡ್ಬೋದು. ಆದರೂ ಸ್ವಲ್ಪ ಸೇಫ್ಟಿ ಸೈಡಿಗೆ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ಸೊ ಈ ಡಿಸೈನ್ ನೋಡ್ರಿ ಫ್ರೆಂಡ್ಸ್, ಇದ್ರದ್ದು ಬೋಟ್ ನೆಕ್ಕಿದ್ದು ಡಿಸೈನ್ ಮಾತ್ರ ನೀಟ್ ಫಿನಿಶಿಂಗ್ ಬರ್ತೈತಿ. ಆಮೇಲೆ ಒಳ್ಳೆ ಡಿಸೈನು ಅಂತಲೇ ಹೇಳ್ಬೋದು. ಮೀಡಿಯಮ್ ಡಿಸೈನ್ ಬರ್ತೈತಿ. ಇದು ಥಿಕ್ನೆಸ್ ಜಾಸ್ತಿ ಇರ್ತೈತಿ. ಆಮೇಲೆ ಸ್ಲೀವೂ ಗ್ರ್ಯಾಂಡಾಗಿ ಬರ್ತೈತಿ. ಸ್ಲೀವ್ ತೋರಿಸ್ತೀನಿ ನಿಮ್ಗೆ. ಸದ್ಯಕ್ಕೆ ಈಗ ಕಲರ್ ಕಾಂಬಿನೇಷನ್ ಮಾಡ್ಕೊಳಕತ್ತೀನಿ. ಯಾವ ಕಲರ್ ಹಾಕ್ಬೇಕನ್ನೋದು ಗೊತ್ತಾಗಲ್ಲ. ಲೈಟ್ ಪಿಂಕು ಆಮೇಲೆ ಗ್ರೀನ್ದು ಬ್ಲೌಸ್ ಇರೋದ್ರಿಂದ ಸೊ ಲೈಟ್ ಪಿಂಕ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀನಿ. ಸೊ ಈ ಥರ ಫೈನಲಾಗಿ ನಾನು ಮಾಡ್ಕೊಳ್ಬೇಕು ಕಲರ್ ಅಂತ ಅಂದ್ಕೊಂಡು ಎಲ್ಲ ಕಲರ್ನ ಅರೇಂಜ್ ಮಾಡ್ಕೊಂಡಿನಿ. ಈ ಸ್ಟೇಜ್ನಾಗ ನಾವು ನಮ್ಗೆ ಯಾವ್ದು ಥ್ರೆಡ್ ಬೇಕು, ಯಾವ್ದು ಥ್ರೆಡ್ ಬೇಡ ಅಂತ ಗೊತ್ತಾಗ್ತೈತಿ. ಆಲ್ಮೋಸ್ಟ್ 90% ನಮ್ಗೆ ಡಿಸೈನ್ ಯಾವ ಥರ ಬರುತ್ತೆ ಇದ್ರೊಳಗೆ ಅನ್ನೋದು ಗೊತ್ತಾಗ್ತದೆ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು. ಈಗ ಏನು ಡಿಸೈನ್ ಐತಲ್ಲ, ಇದೇ ಡಿಸೈನ್ ನಾನು ಬ್ಲೌಸ್ ಮೇಲೆ ಹಾಕಿದ್ದೀನಿ. ಸ್ವಲ್ಪ ಗೋಲ್ಡ್ ಜಾಸ್ತಿ ಆಯ್ತು ಅನ್ನಿಸ್ತು ಫ್ರೆಂಡ್ಸ್. ಅದಕ್ಕೆ ನಾನು ಗೋಲ್ಡ್ ಲೈಟಾಗಿ ಯೂಸ್ ಮಾಡೋಣ ಅಂತೇಳಿ ಹೆಚ್ಚಾಗಿ ಡಾರ್ಕ್ ಯೂಸ್ ಇದು ಸ್ಯಾರಿ ಕಲರ್ ಯೂಸ್ ಮಾಡಕತ್ತೀನಿ. ಯಾಕಂದ್ರೆ ಸ್ಯಾರಿ ಕಲರ್ ಲೈಟಾಗಿರೋದ್ರಿಂದ ಜಾಸ್ತಿ ಗೋಲ್ಡ್ ಯೂಸ್ ಮಾಡಿದ್ವಿ ಅಂದ್ರೆ ಅದು ಗೋಲ್ಡೇ ಎದ್ದು ಕಾಣಿಸ್ತತಿ. ಸೊ ಹಾಗಾಗಿ ಲೈಟಾಗಿ ಗೋಲ್ಡ್ ಯೂಸ್ ಮಾಡಿ ಡಾರ್ಕಾಗಿ ನಾನು ಸ್ಯಾರಿ ಕಲರ್ ಏನು ಬರುತ್ತಲ್ಲ ಅದನ್ನ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿನಿ. ಫೈನಲಾಗಿ ಇದು ಮಾಡಿವಲ್ಲ, ಸ್ಟೋನ್ ಗಿನ್ನೆಲ್ಲ ಹಾಕ್ಬೇಕಲ್ಲ, ಎಡಿಟ್ ಮಾಡ್ಕೊಂಡಿದ್ದೆ ತೋರಿಸಿದ್ನಲ್ಲ ನಿಮ್ಗೆ. ಸೊ ಅದು ಡಿಸೈನ್ ಇದು. ಓ ಎಲ್ಲಿ ಎತ್ಕೊಂತಿದಿ? ಎತ್ಕೊಳ್ಳಲ್ಲ. ಕೈ ತೆಗಿ, ಕೈ ಸಿಕ್ಕೊಂತ ನೋಡು. ಬ್ರೈಟಾಗಿ ಕಾಣುತ್ತೆ ನೋಡ್ರಿ. ಆಪೋಸಿಟ್ ಕಲರ್ ಐತಿ ಡಿಸೈನ್ ಬಂದು. ಸೊ ಫ್ರೆಂಡ್ಸ್, ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿನಿ. ಯಾಕಂದ್ರೆ ಸ್ವಲ್ಪ ಹೊರಗೆ ಮಳೆ ಬರತೈತಿ. ಚಿಟ್ಟಿನ ಹಚ್ಚಾತಾಳೆ. ನನಗೂ ಯಾಕೋ ಕುಡಿಬೇಕು ಅನಿಸ್ತು. ಸೊ ಅದಕ್ಕೆ ಕಾಫಿ ಮಾಡ್ಕೊಂಡಿನಿ, ಕುಡಿತೀನಿ. ಬರೀ ಕಾಫಿ ಕುಡಿಯೋಣ. ನೋಡ್ರಿ, ನೆಗಡಿ ಬಂದರೂ ಬುದ್ಧಿಲ್ಲ. ಬರೀ ಹೊರಗೆ ಹೋಗೋದು. ನೆಗಡಿ ಬಂದ್ರೂ ಬುದ್ಧಿ ಬರವಲ್ದು ನೋಡ್ರಿ. ಏನು ಕೊಡಿಸ್ಲಿ? ಬಿಚ್ಚಿ ಎಲ್ಲೈತಿ? ಬಿಚ್ಚಿ ಒಂದು ಚಿಟ್ಟುಗ, ಒಂದು ನನಗೆ. ಚಿಟ್ಟುಗ ಪಾಪ ಭಾಳ ನೆಗಡಿ ಆಗೈತಿ. ಸೊ ಕುಡಿತಾಳೆ ಕಿನಾಗ. ಇದು ನಂದ. ಇಲ್ವಾ ಇಲ್ವಾ ನಡ್ಯಾಕ ಬರಕಿಲ್ಲ? ಕಾಲಿಲ್ಲ ಅದಾವ.
ನೋವಾಗೈತಾ? ಸ್ವೆಟರ್ ಹಾಕಿದ್ರ ಇಲ್ಲಿ ಬಂದು ಕಳೆದೋಗ್ದಾವಡ್ರಿ. ಸೊ ನಮ್ದು ಬ್ಲಾಗ್ ನೋಡ್ತಾ ಕೂತ್ಕೊಂಡಿನಿ ಫ್ರೆಂಡ್ಸ್, ಫ್ರೀ ಆಗಿದ್ದೀನಿ ಅಂತ ಅಂದ್ಕೊಂಡು ಒಂದು ಹಾಫ್ ಆನ್ ಅವರ್ ನಾನು ಏನು ಕೆಲಸ ಮಾಡಕತ್ತೀನಿ ಅದರೊಳಗೆ ಏನು ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ತಾ ಇರ್ತೀನಿ. ನಾನು ಯೂಟ್ಯೂಬ್ ಮಾತ್ರ ಸೀರಿಯಸ್ ಆಗಿ ತೊಗೊಂಡಿನಿ ಫ್ರೆಂಡ್ಸ್, ಇದನ್ನು ಮಾಡಲೇಬೇಕು ಅಂತ ಅಂದ್ಕೊಂಡು. ಯಾರು ಏನಾದರೂ ಅನ್ನಲಿ, ಬಟ್ ಇದನ್ನು ಪ್ರೊಫೆಷನ್ನಾಗೇ ತೊಗೊಳ್ಬೇಕಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿನಿ. ಸೊ ಅದಕ್ಕೆ ನಾನು ಹಿಂದಿನ ದಿನ ಏನು ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ ಅದನ್ನು ಇವತ್ತು ನೋಡ್ತೀನಿ, ಅದರೊಳಗೆ ಏನು ಮಿಸ್ಟೇಕ್ ಮಾಡಿರ್ತೀನಿ ಅದನ್ನು ಇವತ್ತೇನು ಎಡಿಟ್ ಮಾಡ್ತಿರ್ತೀನಲ್ಲ ಅದರೊಳಗೆ ಇಂಪ್ರೂವ್ ಮಾಡ್ಕೊಳ್ತೀನಿ. ನಾವೇನಾರ ಕೆಲಸ ಮಾಡಲಿ, ಇಫ್ ಮನಿ ಕೆಲಸ ಆಗಲಿ, ಬಿಸ್ನೆಸ್ ಆಗಲಿ, ಏನಾರ ಕೆಲಸ ಆಗಲಿ, ಅದ್ರೊಳಗೆ ಪರ್ಫೆಕ್ಷನ್ ಇತ್ತಂದ್ರೆ ಅದ್ರ ರಿಸಲ್ಟ್ ಬಂದೇ ಬರ್ತೈತಿ. ಸೊ ಅದ್ರ ಸಂಬಂಧ ನೋಡ್ತಾ ಇರ್ತೀನಿ. ಆಮೇಲೆ ನನಗೆ ಯಾರು ಇನ್ಸ್ಪೈರ್ ಆಗ್ತಾರೆ, ಸೊ ಅಂಥವ್ರದ್ದು ಒಂದು ವ್ಲಾಗ್ ನೋಡ್ತೀನಿ. ಒಂದು ಹಾಫ್ ಆನ್ ಅವರ್ ಇದಕ್ಕೆ ಹೋಗ್ತೈತೆ ಫ್ರೆಂಡ್ಸ್ ವ್ಲಾಗ್ ನೋಡೋಕೆ. ಅದನ್ನು ನೋಡೋದು ನನ್ನ ವ್ಲಾಗ್ ನಾನು ನೋಡೋದು ರೀಸನ್ ಏನಂದ್ರೆ ಮಿಸ್ಟೇಕ್ಸ್ ನೋಡ್ಕೊಳಕ್ಕೆ. ಆಮೇಲೆ ಹೊಸ ಡಿಸೈನ್ ಕೇಳ್ತಾ ಇರ್ತಾರೆ, ಟ್ರೆಂಡಿಂಗ್ ಡಿಸೈನ್ಸ್ ಯಾವ್ದಾವ. ನಿದ್ದೆ ಬಂದಿತ್ತ? ಹೌದೋ, ಜಾಣೆ ಚಿಟ್ಟು. ಸೊ ಚಿಟ್ಟನ್ ಮಲಗಿಸಿ ಪಾಲ್ಸ್ ಅಟ್ಯಾಚ್ ಮಾಡೋಣ ಅಂತೇಳಿ ಕೂತ್ಕೊಂಡಿನಿ. ಇದ್ರೊಳಗೆ 3 ಫುಡ್ಸ್ ಇರ್ತಾವೆ ಫ್ರೆಂಡ್ಸ್. ನಾವು ನಾರ್ಮಲ್ ಸ್ಟಿಚ್ ಹಾಕೋಬೋದು, ಜಿಗ್ಜ್ಯಾಗು, ಪಾಲ್ಸು. ಸೊ ಅದಕ್ಕೆ ಚೇಂಜ್ ಮಾಡ್ತಾ ಇರಬೇಕು. ಅದನ್ನೆಲ್ಲ ಇದನ್ನು ಮಾಡಿಕೊಂಡು ಆಮೇಲೆ ಜಿಗ್ಜ್ಯಾಗ್ದು ಫುಟ್ ಹಾಕಿ ಆಮೇಲೆ ಪಾಲ್ಸ್ ಅಟ್ಯಾಚ್ ಮಾಡೋಣ ಅಂಥೇಳಿ ಫಸ್ಟಿಗೆ ಆ ಕಡೆ ಈ ಕಡೆ ಹಾಕ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿರ್ತೀನಿ. ಹ್ಯಾಮಿಂಗ್ ಕೈಲೇನು ಮಾಡ್ಕೊಂಡಿರ್ತೀನಿ. ಈಗ ಆಲ್ಮೋಸ್ಟ್ ಎಲ್ಲರೂ ಸ್ಟಿಚ್ ಮಾಡತ್ತಾರೆ, ನಾರ್ಮಲ್ ಸ್ಟಿಚ್, ರನ್ನಿಂಗ್ ಸ್ಟಿಚ್ ಹಾಕಿ ಕೊಡ್ತಾರೆ. ಸೊ ಇವು ಸ್ಯಾರಿ ಕಾಸ್ಟ್ಲಿ ಸ್ಯಾರಿ ಆಗಿರೋದ್ರಿಂದ ಕೈಲಿ ಹಾಕಿದ್ರೇ ಚಲೋ ಆಗ್ತದೆ ಅಂತೇಳಿ ಕೈಲೇನು ಹಾಕ್ಕೊಡ್ತೀನಿ ಅಂತ ಹೇಳೀನಿ. ಎಲ್ಲದೂ ರೇಟ್ ಜಾಸ್ತಿ ಆಗೈತಿ, ಬಟ್ ಹ್ಯಾಂಡ್ ಹ್ಯಾಮಿಂಗ್ ಮಾಡಿದ್ರೆ ಬೇರೆ ರೇಟು, ಆಮೇಲೆ ಸ್ಟಿಚ್ ಮಾಡಿದ್ರೆ ಬೇರೆ ರೇಟು, ಈ ಥರ ಎಲ್ಲ ರೇಟ್ ನಡೆದ್ಬಿಟ್ಟವು. ಬಟ್ ನಾವು ಅದೇ ರೇಟ್ನಾಗ ಕೊಳ್ಳಾಕತ್ತೀವಿ ಫ್ರೆಂಡ್ಸ್. ಇನ್ನು ಸೊ ಈ ಡಿಸೈನು ಕಂಪ್ಲೀಟ್ ಆಯ್ತು ಫ್ರೆಂಡ್ಸ್. ಫ್ರಂಟು ಬ್ಯಾಕು, ಫ್ರಂಟ್ ಇಲ್ಲಿ ಹಾಕೀನಿ. ನಾನು ಸ್ಟಿಚ್ ಮಾಡೋದಾಗಿರೋದ್ರಿಂದ ಎಲ್ಲಿ ಹಾಕಿದ್ರು ನಡೀತದೆ ಫ್ರೆಂಡ್ಸ್. ನಿನ್ನೆ ಚೂರು ಆಯಿಲ್ ಹಾಕಿದ್ದೆ, ಸೊ ಆಯಿಲ್ ಇದಾಗೈತಿ. ಇಲ್ಲಿ ಪೌಡರ್ ಹಾಕಬೇಕು, ಐತೆ ನನ್ನ ಹತ್ರ ಪೌಡರ್. ಅದಾದಮೇಲೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ಹಾಕ್ತೀನಿ. ಇಲ್ಲಿ ನೀಡಲಿಗೆ ಹಾಕೋದ್ರಿಂದ ಹೆಂಗೆ ಹಾಕಿದ್ರು ಸ್ವಲ್ಪ ಇದು ಎಣ್ಣೆ ಬರ್ತಾನೆ ಐತದು ಆಯಿಲು. ವರ್ಷ ಹಾಕುವಾಗ ಇದು ಮಾಡಿ ಕ್ಲೀನ್ ಮಾಡಿ ಹಾಕಿನಿ ಫ್ರೆಂಡ್ಸ್, ಆದ್ರೂ ಸ್ವಲ್ಪ ಖಾಲಿ ಆಗೇ ಬಿಡ್ತೈತಿ. ಸೊ ಡಿಸೈನ್ ನೋಡ್ಬೋದು ನೀವು ಎಷ್ಟು ನೀಟಾಗಿ ಬಂದೈತಿ ಅಂತ ಅಂದ್ಕೊಂಡು. ಇದನ್ನು ಸ್ಟಿಚ್ ಮಾಡಬೇಕು, ಅದಕ್ಕೆ ನಾನು ಮೇಲ್ಗಡೆ ತೊಗೊಂಡಿದ್ದೆ. ಇಷ್ಟು ಎಣ್ಣೆ ಮುಳುಗಿದ್ರೂ ಆ್ಯಕ್ಚುಯಲ್ ಸೈಜ್ ಬಂದು ಇಲ್ಲಿಗೈತೆ ಅವ್ರದ್ದು. ಸೊ ಇದನ್ನು ಡಿಸೈನ್ ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡು ಈ ಥರ ಮಾಡೀನಿ. ಆ್ಯಕ್ಚುಲಿ ಇವ್ರ ಸೈಜ್ ಬಂದು ಇಲ್ಲಿಗೈತಿ. ಸೊ ಈ ಕಡೆಯಿಂದನೂ ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಬೋದು. ಸೊ ಅದೊಂದು ರೀಸನ್ಗೆ ನಾನು ಮೇಲೇನೆ ತೊಗೊಂಡಿದ್ದೆ. ಈಗ ಸದ್ಯಕ್ಕಿಂತ ಬಂದ್ ಮಾಡ್ತೀನಿ ಫ್ರೆಂಡ್ಸ್. ಸ್ಲೀವಿಗೆ ಅಟ್ಯಾಚ್ ಮಾಡ್ಕೊಳ್ಬೇಕು, ಸ್ಲೀವ್ ಒಂದು ಹಾಕಬೇಕು. ಸ್ಲೀವ್ ಸಾಕತ್ತೈತೆ ಫ್ರೆಂಡ್ಸ್ ಇದ್ರದ್ದು. ಸ್ಲೀವ್ ತೋರಿಸ್ತೀನಿ ನಿಮ್ಗೊಂದು ನಿಮಿಷ. ಇದೆ ಇದ್ರ ಸ್ಲೀವು. ಸೊ ಸ್ಲೀವ್ ಬಂದು ಆಮೇಲೆ ಹಾಕ್ತೀನಿ ಫ್ರೆಂಡ್ಸ್, ತೋರಿಸ್ತೀನಿ ನಿಮ್ಗೆ. ಹಾಕಿದ್ದಾದ್ಮೇಲೆ ಯಾವ ಥರ ಬರ್ತೈತೆ ಅಂತೇಳಿ. ಸೊ ವೆಯ್ಟ್ ಮಾಡಿರಿ. ನೆನ್ನೆ ಹಾಕಿರೋಂಥ ಬ್ಲೌಸ್ದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್, ಈಗ ನೋಡ್ರಿ. ಸೊ ಇದು ನಿನ್ನೆ ಹಾಕಿದ್ದು, ಇವತ್ತು ಕಟ್ ಮಾಡ್ಬೇಕಂದ್ರೆ ಬಟ್ ಸಾಧ್ಯ ಆಗಲಿಲ್ಲ ಫ್ರೆಂಡ್ಸ್ ನನಗೆ. ನಾಳೆ ಕಟ್ ಮಾಡ್ತೀನಿ. ಜಸ್ಟ್ ನಿಮ್ಗೆ ಡಿಸೈನ್ ತೋರಿಸ್ತೀನಿ. ಸೊ ಈ ಥರ ಡಿಸೈನ್ ಬಂದೈತಿ, ಸಖತ್ತಾಗಿ ಬಂದೈತಿ ಇದು ಡಿಸೈನ್. ನಿಮ್ಗೆ ಪಿಕ್ಕೂ ಹಾಕ್ತೀನಿ, ಆಮೇಲೆ ಬ್ಲೌಸ್ ಸ್ಟಿಚ್ ಮಾಡಿದ ಮೇಲೂ ತೋರಿಸ್ತೀನಿ ಯಾವ ಥರ ಬ್ಲೌಸ್ ಸ್ಟಿಚ್ ಆತಂತೇಳಿ. ಸೊ ಫ್ರಂಟ್ ಬಂದು ಇದೇ ಥರ ಕೇಳಿದ್ರು ಅವರು. ಸೊ ನನ್ನ ಕಡೆ ಇರೋಂಥ ಡಿಸೈನ್ ಒಳಗೆ ಇದು ಸಜೆಸ್ಟ್ ಮಾಡಿದೆ. ವರ್ಕ್ ನೋಡ್ಬೋದು ನೀವು ಎಷ್ಟು ನೀಟಾಗಿ ಬಂದೈತೆ ಅಂತೇಳಿ. ಎಲ್ಲೂ ಒಂದು ಸ್ವಲ್ಪನೂ ಇದು ಇಲ್ಲ, ರಿಂಕಲ್ಸ್ ಇಲ್ಲ. ಸೊ ಈ ಥರ ಬಟ್ಟೆ ಇದ್ದಾಗ ನೀಟಾಗಿ ಬರ್ತೈತಿ. ಕ್ಯಾನ್ವಾಸ್ನು ಇನ್ನೂ ರಿಮೂವ್ ಮಾಡಿಲ್ಲ ಫ್ರೆಂಡ್ಸ್, ಅದರೊಳಗೆ ಐತಿ. ಇದು ಸ್ಲೀವ್ ಈ ಥರ ಬಂದೈತಿ. ಸ್ಲೀವ್ ಗ್ರ್ಯಾಂಡ್ ಬರುತ್ತೆ ಫ್ರೆಂಡ್ಸ್ ಇದ್ರದ್ದು. ಇನ್ನೂ ಕ್ಯಾನ್ವಾಸ್ ಅದ್ರೊಳಗೆ ಐತಲ್ಲ, ಸೊ ಹಂಗಾಗಿ ಯಾವ ಕಡೆ ಇಟ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಸ್ಲೀವ್ ಒಂದು ಈ ಥರ ಐತಿ ಇದ್ರದ್ದು. ಸೊ ಇದು ಸ್ಟಿಚ್ ಮಾಡಿದ್ಮೇಲೆ ಕಂಪ್ಲೀಟ್ ಆಗಿ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಸ್ಟಿಚ್ ಆದಮೇಲೆ.
ಕಟ್ಟಿಂಗ್ ದಿನ ವಿಡಿಯೋ ಮಾಡಲ್ಲ ಫ್ರೆಂಡ್ಸ್. ನಾಳೆ ಸ್ವಲ್ಪ ಕೆಲಸನೂ ಐತಿ. ಈಗ ಅನ್ಬೋದು ನೀವು ಯಾಕಿಷ್ಟು ಸ್ಲೋ ಆಗಿ ಮಾಡಕತ್ತೀರಿ ವರ್ಕ್ ಅಂತ ಅಂದ್ಕೊಂಡು, ಬಟ್ ಹಬ್ಬ ಬರೋದ್ರಿಂದ ಸ್ವಲ್ಪ ಅದ್ರದ್ದಾದ ಕೆಲಸ ಇರ್ತಾವಲ್ಲ ಅವನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತಾನೆ ಮಾಡಕತ್ತೀನಿ. ಆದಷ್ಟು ಇದೆಲ್ಲ ಅರ್ಜೆಂಟ್ ಇಲ್ಲ, 15th ಮಟ್ಟ ಟೈಮ್ ಐತಿ ಇನ್ನು. ಸೊ ಹಾಗಾಗಿ ಆರಾಮಾಗಿ ಮಾಡ್ಬೋದು. ಇದು ವರ್ಕ್ ಚಲೋ ಬಂದೈತಿ. ಸೊ ಇದು ವರ್ಕ್ ಮಸ್ತ್ ಬಂದೈತೆ ಫ್ರೆಂಡ್ಸ್, ನೋಡ್ಬೋದು ನೀವು. ಇದ್ರದ್ದು ಸ್ಯಾರಿ ಲೈಟ್ ಕಲರ್ ಐತಿ, ಸ್ವಲ್ಪ ಡಾರ್ಕ್ ತಗೊಂಡಿನಿ ನಾನು, ಯಾಕಂದ್ರೆ ಸ್ವಲ್ಪ ಬ್ರೈಟ್ ಆಗಿ ಕಾಣಿಸ್ಲಿ ಅಂತೇಳಿ ಅಂದ್ಕೊಂಡು. ಸೊ ನಾಳೆ ಶುಕ್ರವಾರ ಲಾಸ್ಟ್ ಫ್ರೈಡೇ ನೀವು ಬ್ಲಾಗ್ ನೋಡಿದ್ರೆ ಗೊತ್ತಿರ್ತೈತೆ ನಿಮ್ಗೆ, ಕುಬೇರ ಲಕ್ಷ್ಮಿ ಪೂಜೆದು ಉಡಿ ತುಂಬ್ಕೊಂಡು ಬಂದ್ವಿ. ಸೊ ನಾನು ಈ ವೀಕಿಂದನೇ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿನಿ ಪೂಜೆನ. ಸೊ ಯಾವ ಥರ ಮಾಡ್ತೀನಿ, ಏನೇನು ಮಾಡ್ಬೇಕಂತ ನನಗೂ ಗೊತ್ತಿಲ್ಲ. ಅದ್ರದ್ದು ಬುಕ್ ಐತಿ ಫ್ರೆಂಡ್ಸ್. ಈಗ ಕೈಕಾಲು ಮುಖ ತೊಳ್ಕೊಂಡಿನಿ, ಜಸ್ಟ್ ದೀಪ ಹಚ್ಚೀನಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಬುಕ್ ಓದೋಣ ಅಂತ ಅಂದ್ಕೊಂಡಿನಿ. ಅಂದರೆ ಏನೇನು ಪ್ರೊಸೀಜರ್ ಇರುತ್ತೆ ಪೂಜೆಗಂತ ಎಲ್ಲ ಅದ್ರದ್ದು ಮಾಡೋ ವಿಧಾನ ಎಲ್ಲ ಕೊಟ್ಟಾರ ಬುಕ್ ಒಳಗೆ. ಸೊ ಅದಕ್ಕೆ ಒಂದು ಸಲ ನೋಡಿಕೊಂಡು ಪೂಜೆಗೆ ಬೇಕಾಗಿರೋಂಥ ಸಾಮಾನು ತೊಗೊಂಡು ಬರಬೇಕು. ಇವ್ರು ಬಂದಮೇಲೆ, ಇವ್ರು ಇನ್ನೂ ಬಂದಿಲ್ಲ. ಸೊ ಬರೋ ತನಕ ಫ್ರೀ ಆಗೋದಿನ ಅಂತ ಅಂದ್ಕೊಂಡು ಆ ಬುಕ್ ಸ್ವಲ್ಪ ನೋಡ್ಕೊಳ್ಳೋಣ ಏನೇನು ಬೇಕಾಗ್ತದೆ ಅಂತೇಳಿ. ಮಾಡ್ತಿರ್ತೀವಿ ಅಂದಮೇಲೆ ಸ್ವಲ್ಪ ಆದಷ್ಟು ನಮ್ಮ ಕೈಲಿ ಆದಷ್ಟು ತಗೊಂಡು ಬಂದು ಮಾಡುವಂಥ ಮನಸ್ಸು ಐತಿ. ಸದ್ಯಕ್ಕೆ ನೋಡಬೇಕು. ನಾನು ವರಮಹಾಲಕ್ಷ್ಮಿ ಆಮೇಲೆ ಶುಕ್ರಗೌರಿ, ಮಂಗಳಗೌರಿ ಈ ಥರ ಯಾವುದೂ ಪೂಜೆ ಮಾಡಿಲ್ಲ. ಮನೆ ಆದಮೇಲೆ ಮಾಡಿದ್ರಾತಂಥೇಳಿ ಸುಮ್ಮನೆ ಬಿಟ್ಟಿದ್ದೆ. ಆಮೇಲೆ ಮಕ್ಕಳು ಸಣ್ಣವ್ರು ಇರೋದ್ರಿಂದ ಪೂಜೆ ಮಾಡೋದು ದೊಡ್ಡದಲ್ಲ, ಬಟ್ ಮಾಡಿದಾದ್ಮೇಲೆ ನಮ್ಮಿಂದ ಏನೂ ಅವಮಾನ ಆಗಬಾರ್ದು. ಯಾಕಂದರೆ ಕರೆಕ್ಟಾಗಿ ಮಾಡೋಕ್ಕೆ ಮಕ್ಕಳು ಬಿಡಲ್ಲ ಅಂತ ಇಷ್ಟು ದಿನ ಸುಮ್ಮನೆ ಇದ್ದೆ. ಈಗ ಸ್ವಲ್ಪ ಚಿಟ್ಟುಗೂ ತಿಳುವಳಿಕೆ ಬಂತು, ಇವರು ಸ್ಕೂಲಿಗೆ ಹೋಗ್ತಾರೆ. ಸೊ ಶುಕ್ರವಾರ ಇರೋದ್ರಿಂದ ಶುಕ್ರವಾರ ಮಾಡ್ಬೋದು ಅಂಥೇಳಿ ಅಂದರು ಅವರು. ಆ್ಯಕ್ಚುಲಿ ಇದು ಲಾಸ್ಟ್ ಟೈಮ್ ಒಬ್ರು ನನ್ನ ಫ್ರೆಂಡ್ ಕೇಳಿದ್ರು, ಬಟ್ ಅವ್ರಿಗೆ ನನಗೆ ಆಗಲ್ಲ ಬಿಡೋಕ್ಕೆ, ನನಗೆ ಹುಡುಗರದಾವ, ಆಮೇಲೆ ಸೀಸನ್ ಇರುತ್ತೆ, ಬ್ಯುಸಿ ಇರ್ತೀನಿ, ಬೇಡ, ಆಮೇಲೆ ನನ್ನಿಂದ ಇದು ಆಗಬಾರ್ದು ಅಂಥೇಳಿ ಅಂದ್ಕೊಂಡೆ. ಮತ್ತೊಮ್ಮೆ ಇಲ್ಲ ತುಂಬ್ಕೊಳ್ಳೋಬೇಕಾ ನೀನಂತೆ ಮತ್ತೊಬ್ರು ಕೇಳಿದರು. ಪದೇ ಇದು ಮಾಡೋದು ಬಿಡೋದು ಬೇಡ, ಮಾಡೋಣ, ನಾನು ಅದು ಪೂಜೆ ಮಾಡಲ್ಲ, ಸೊ ಮಾಡೋಣ ನೋಡಿ ಅಂಥೇಳಿ ಅಂದ್ಕೊಂಡು ಹ್ಞೂ ಅಂತ ಹೇಳಿ ಒಪ್ಕೊಂಡಿನಿ. ನೋಡೋಣ, ನಮ್ಮ ಕೈಲಿ ಆದಷ್ಟು ಮಾಡೋಣ. ಏನೇನು ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಪೂರ್ತಿ ವಿಡಿಯೋ ನೋಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಅಂದ್ರೆ ನೆಕ್ಸ್ಟ್ ಬ್ಲಾಗ್ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಾಳೆ ಶುಕ್ರವಾರ ಇರೋದ್ರಿಂದ ನಾಳೆ ಏನೇನು ಮಾಡ್ತೀನಿ ಅಂತೇಳಿ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಆಲ್ಮೋಸ್ಟು ಲೇಡೀಸ್ ಅಂದ್ರೆ ಏನೋ ಮಾಡಲಿ ಫ್ರೆಂಡ್ಸ್, ಯಾವ್ದಾರ ಇದ್ರ ಜಾಬ್ ಮಾಡಲಿ, ಯಾವುದೇ ಜಾಬ್ ಮಾಡಲಿ, ಎಲ್ಲರೂ ಪೂಜೆ ಪುನಸ್ಕಾರ ಅಂತ ಮಾಡ್ತಾನೆ ಇರ್ತಾರೆ. ಸೊ ಅವರಿಗೂ ಹೆಲ್ಪ್ ಆಗ್ತದೆ ಅಂತೇಳಿ ಇದನ್ನು ವಿಡಿಯೋ ಮಾಡಕತ್ತೀನಿ. ಸೊ ಬರೀ ಫಸ್ಟಿಗೆ ಬುಕ್ ಓದ್ತೀನಿ, ಬುಕ್ ಏನೇನು ತರಬೇಕು ಅಂತಲೂ ಹೇಳ್ತೀನಿ. ಬರೀ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸದ್ಯಕ್ಕೆ ಇದನ್ನು ಇಲ್ಲಿಗೆ ಆಫ್ ಮಾಡ್ತೀನಿ, ಆಮೇಲೆ ಎಕ್ಸ್ಟೆನ್ಷನ್ ಕೊಡ್ತೀನಿ ಫ್ರೆಂಡ್ಸ್ ಸ್ಲೀವಿಗೆ. ಕೊಟ್ಟಾದಮೇಲೆ ಮಾರ್ನಿಂಗ್ ಅಂದರೆ ಕಂಪ್ಲೀಟ್ ಆಗ್ತೈತಿ. ನೋಡೋಣ, ನಾಳೆ ಪೂಜೆ ಕೆಲಸ ಎಲ್ಲ ಇರೋದ್ರಿಂದ ನಾಳೆ ಕಟ್ ಮಾಡೋಕ್ಕೆ ಸ್ಟಿಚ್ ಮಾಡೋಕ್ಕಾಗುತ್ತಾ ಇಲ್ಲ ಅಂತ ಅಂದ್ಕೊಂಡು ಆದಷ್ಟು ಟ್ರೈ ಮಾಡಿ 15th ಒಳಗೆ ಕೊಡೋಕ್ಕೆ ಟ್ರೈ ಮಾಡೋಣ. ಈಗ ಹಬ್ಬನೂ ಇರೋದ್ರಿಂದ ಹಬ್ಬದ ಕೆಲಸ ಇರ್ತಾವಲ್ಲ, ಸೊ ಹಂಗಾಗಿ ಟ್ರೈ ಮಾಡಿ. ಸೊ ಬುಕ್ ಬಂದು ಈ ಥರ ಐತೆ ಫ್ರೆಂಡ್ಸ್. ಇದ್ರೊಳಗೆ ಮಾಡುವ ವಿಧಾನ ಆಮೇಲೆ ಶ್ಲೋಕ ಎಲ್ಲ ಕೊಟ್ಟಾರ. ನಾನು ನೋಡ್ಕೊಳ್ತೀನಿ ವಿಧಾನ ಏನೇನೈತೆ ಅಂತೇಳಿ, ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ನಾನು ನಿನಗೇನು ತೊಗೊಂಬರ್ಲಿ? ನಿಂಗೆ ಮಾನ್ಯ ಕ್ರೀಮ್ ಬನ್ನ ಇಲ್ಲ ಕ್ರೀಮ್ ಬನ್ ತೊಗೊಂಬರ್ತೀನಿ. ಹಾಂ, ನೀವು ಸ್ಟಡಿ ಮಾಡಿರಿ, ನಾವು ಹೋಗಿ ಬರ್ತೇವೆ ಮಾರ್ಕೆಟಿಗೆ. ಸ್ವಲ್ಪ ಪೂಜೆ ಸಾಮಾನೆಲ್ಲ ತೊಗೊಂಬರ್ಬೇಕಾ? ಇಲ್ಲ, ಯಾಕ? ನನಗೆ ಕಡಿಮೆ ಆಗ್ತೈತಿ, ಅದೇನಿಲ್ಲ. ನಿಮಗೆ ಟಿ ವಿ ಹೋಮ್ವರ್ಕ್ ಆತನ? ಈಗ ಟಿ ವಿ ಹಚ್ಕೊಂಡು ಮಾಡ್ರಿ. 3 ಆದ್ವಾ? ನೀನು ತೆಗೆದಿಟ್ಟು ಬಂದು ಅಡುಗೆ ಮಾಡೋಣ ಅಂದ್ಕೊಂಡ್ರೆ ಬೇಗ ಬರೋದೇ ಇಲ್ಲ. ಇವ್ರದ್ದು ಕೆಲಸನೂ ಮುಗಿಯಂಗಿಲ್ಲ. ಆಲ್ರೆಡಿ 8 ಆಯ್ತು. ಬರೀ ನಾವು ಕರೆಯೋಣ. ಗದ್ಲಿಲಿಕ್ರು ಹೋಗಿದ್ರಾಕಿತ್ತು, ಒಂದಿಟ್ಟು ಬೆಸದ್ ಕೊಡ್ತಾರ, ಏನು ಮಾಡ್ತಿದ್ರು? ಮುಚ್ಚೇ ಬಿಟ್ಟದ ನೋಡೋದು. ಇಲ್ಲ, ಓಪನ್ ಐತಿ, ಗದ್ಲೈತಿ. ವಾಪಸ್ ಬರುವಾಗ ನೋಡೋಣ. ಇಲ್ಲಿ ಪೂಜೆ ಸಾಮಾನೆಲ್ಲ ಪಾವ್ ಸೇರಿಗೆ 20 ಅಡ್ಕೆ ಬರ್ತಾವಂತ. ನನಗೆ ಗೊತ್ತಿಲ್ರಿ, ಪಾವ್ ಕಿಲೋ
ಮತ್ತೇನ್ರಿ ಹುಡುಗರಿಗೆ ಏನು ಬೇಕ್ರಿ ದಾಟಿ ಬಂದ್ವಿ ಗೋಬಿ ತಗೊಂಡ್ ಹೋಗೋಣ ಸ್ವಲ್ಪ ಖಾರ ಕಮ್ಮಿ ಆಗತ್ತೆ ಗೋಬಿ ಗೋಬಿ ಸ್ವೀಟ್ ಇರಲಿ ಗರಿ 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 ಬ್ಯಾಂಕಿಂದ ಹಿಂಗೆ ಬಂದವನು ಇವೆ ಎಷ್ಟು 5,000 ಖಾಲಿ ಆಡ್ರು ಇವೆ ಪಟೆ ಪಟೆ ಎಣ್ಸಕ ಬರ್ಲಿಲ್ಲ ನನ್ಗೆ ಅಂಗಡ್ಯಾಗ ಬಲ್ಲ ಒಂದ ಕೊಡ್ಸೈತೆ ಅಕ್ಕಿಗೆ ನಿಮ್ಗೆ ಗೋಬಿ ತಗೊಂಡ್ ಬಂದು ಆಕಿ ಮಕ್ಕೊಂಡಿಂದ ನಿಮಗೂ ಕೊಡ್ತೇನೆ ಆಟ ಆಡಕ್ಕ ಈಗ ನಿಮಗೆ ಗೋಬಿ ಪಾನಿಪುರಿ ತಂದತಿ ತಿನ್ಬರಿ ಆರ್ಲಿ ಮೋಸ್ಟ್ ಇದ್ದು ಫ್ರೆಂಡ್ಸ್ ಮನೆ ಒಳಗೆ ಎಲ್ಲಾರದ್ದು ಅಷ್ಟ ತಗೊಂಡ್ಬಂತೆ ಕಾಯಿ ಬೇಕಾಗಿತ್ತು ಬಾಳೆಹಣ್ಣು ಸಣ್ಣ ಅಂತ ತೊಗೊಂಡು ಬಂದೆ ಇವರು ತಿಂತಾರಂತೆ ಒಂದು ಪಚ್ಚ ಬಾಳೆಹಣ್ಣು ಅಂದ್ರೆ ನೆಗಡಿನ ಬರ್ತೈತಿ ಸೊ ಅವ್ನು ಜಾಸ್ತಿ ಕೊಡೋಂಗಿಲ್ಲ ಇದು ಮುರಿದು ಬಿಟ್ಟಿತ್ತು ಸೊ ಇದೊಂದು ತೊಗೊಂಡೆ ಇದಾದಮೇಲೆ ಇವು ಒಂದಿಷ್ಟು ಪೂಜೆ ಸಾಮಾನು ಬಡಿ ಆಮೇಲೆ ಇದು ನೆದರ್ ತೆಗಿಯಕ್ಕೆ ಬಿಳಿ ಸಾಸಿವೆ ಇವೆಲ್ಲ ತಗೊಂಡೆ ಇದಾದಮೇಲೆ ಒಂದಿಷ್ಟು ಎಲೆ ಸೊ ಇದ್ರದ್ದು ಇದು ಗೋಲ್ಡ್ ಫ್ರೆಂಡ್ಸ್ ಇದು ಈ ಥರ ದೀಪಾವಳಿಗೆ ಒಂದೊಂದು ವರ್ಷ ಒಂದೊಂದು ಗೋಲ್ಡ್ ತೊಗೊಂಡಿದ್ದೆ ಇದು ಗೋಲ್ಡ್ ಇವೆರಡು ಬಟ್ ಇದಕ್ಕೆ 3 ಮಣಿ ಮಾಡಿಸ್ಬೇಕು ಈ ಸಲ ಮಾಡಿಸೋಣ ಅಂತ ಅದಾದಮೇಲೆ ಇದೊಂದು ವರ್ಷ ತೊಗೊಂಡಿದ್ದೆ ಆಮೇಲೆ ಇದೊಂದು ವರ್ಷ ತೊಗೊಂಡಿದ್ದೆ ಸೊ ಈ ಥರ ಪೂಜೆಗೆ ದೇವ್ರದ್ದೇನು ಇರ್ತಾವಲ್ಲ ದುಡ್ಡು ಅದಕ್ಕೆ ಇನ್ನೊಂಚೂರು ಹಾಕಿ ತೊಗೊಂಡಿರ್ತೀನಿ ಇವನ್ನೆಲ್ಲ ಕ್ಲೀನ್ ಮಾಡಿ ಇಡುವ ಈಗ ಊಟಕ್ಕೆ ಏನು ಬೇಕು ಮಾಡಿಕೊಂಡು ಆಮೇಲೆ ಪಾತ್ರೆ ತಿಕ್ಕಿ ಇವನ್ನೆಲ್ಲ ಕ್ಲೀನ್ ಮಾಡಿಟ್ಟು ಮಲ್ಕೋತೀವಿ ಸೊ ಪೂಜೆಗೆ ಬೇಕಾಗಿರುವಂಥ ಸಾಮಾನುಗಳನ್ನೆಲ್ಲ ಯಾವ್ಯಾವುದನ್ನು ಫ್ರೀ ಟೈಮ್ ಇದ್ದಾಗ ಮಾಡ್ಕೊಳ್ಬೋದಲ್ಲ ಅವನ್ನೆಲ್ಲ ನೀಟಾಗಿ ಮಾಡಿಟ್ಟು ಮಲ್ಕೊಂಡ್ರೆ ಬೇಷ್ ಅಂತ ನನಗೆ ಅನ್ನಿಸ್ತು ಸೊ ಹಾಗಾಗಿ ಇದನ್ನೆಲ್ಲ ಮುಗಿಸಿ ಆದಷ್ಟು ಎಲ್ಲಿ ಮಟ್ಟ ನಿದ್ದೆ ಬರುತ್ತೋ ಅಲ್ಲಿ ಮಟ್ಟ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಮಲ್ಕೊಳ್ತೀನಿ ಯಾಕಂದರೆ ಬೆಳಗ್ಗೆ ಬೇಗ ಎದ್ದೆ ಅಂದರೆ ನಾನು ಹಿಂದೆ ಯಾರು ಹೇಳ್ತಾರೋ ಗೊತ್ತಿಲ್ಲ ಒಮ್ಮೆ ಜಾನು ಒಮ್ಮೆ ಮಾನ್ಯ ಚಿಟ್ಟು ಒಮ್ಮೊಮ್ಮೆ ಎದ್ದು ಬಿಡ್ತಾರೆ ಒಮ್ಮೊಮ್ಮೆ ಎಬ್ಸಿದ್ರು ಹೇಳಲ್ಲ ಫ್ರೆಂಡ್ಸ್ ಅವರು ಒಮ್ಮೊಮ್ಮೆ ಕೆಲಸ ಇರ್ತೈತಲ್ಲ ಬೇಗ ಎದ್ದಿರ್ತೀವಿ ಮಾಡ್ಕೊಳ್ಬೇಕು ಅವ್ರು ಹೇಳೋಷ್ಟಿಗೆ ಎಲ್ಲ ಮುಗಿಬೇಕಂತೇಳಿ ಅವಾಗ ಮುದ್ದಾಮ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಹಾಗಾಗಿ ಆದಷ್ಟು ನೈಟನ್ನು ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿನಿ ಹಾಸ್ಕೊಟ್ಟು ಬಂದ್ರೂ ಮಲ್ಕೊಳ್ಳಲ್ಲ ಫ್ರೆಂಡ್ಸಿಗೆ ನಾನು ಬರೋ ತನಕ ಹೆಂಗೆ ಕುಂತಾಳೆ ನೋಡ್ರಿ ಈಗ ನಾನು ಈಗಿನ ಸಂಬಂಧಾದ್ರೂ ಬೇಗ ಮಲ್ಕೋಬೇಕು ಈ ಥರ ಆಗಿಬಿಡ್ತೈತೆ ಆ್ಯಕ್ಚುಲಿ ಈ ಪೂಜೆನ ಯಾರೋ ಒಬ್ರು ಮಾಡಿರ್ತಾರಲ್ಲ ಉಡಿ ತುಂಬ್ಕೊಂಡ್ಮೇಲೆ ಅವ್ರು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗ್ತತಿ ಸೊ ನಾವು ಈಗ ನೆಕ್ಸ್ಟ್ 10 ಜನಕ್ಕೆ ಉಡಿ ತುಂಬಬೇಕಲ್ಲ ಅವರಿಗೆ ಅವರು ಉಡಿ ತುಂಬ್ಕೊಂಡ್ಮೇಲೆ ಅವ್ರು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಸಾಯಿಬಾಬಾದೊಂದು ವ್ರತನೂ ಇದೇ ಥರ ಐತಿ ನಾನು ಕೇಳಿರೋ ಪ್ರಕಾರ ಬಟ್ ನಾನು ಮಾಡಿಲ್ಲ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ವ್ರತನ ಇದು 10 ವಾರ ಏನೋ ಮಾಡ್ಬೇಕು ಫ್ರೆಂಡ್ಸ್ ಇದು ಆಮೇಲೆ ನಡುವ ಒಂದಿಷ್ಟು ಮಿಸ್ ಆದ್ರೆ ಬಿಡ್ಬೋದು ಆ ವೀಕ್ ಬಿಟ್ಟು ನೆಕ್ಸ್ಟ್ ವಾರ ಈಗ ಪೂಜೆ ಮಾಡ್ದಂಗೆಲ್ಲ ಇರುತ್ತಲ್ಲ ಅವಾಗೆಲ್ಲ ಬಿಟ್ಟು ನೆಕ್ಸ್ಟ್ ವೀಕ್ನ ಕಂಟಿನ್ಯೂ ಮಾಡ್ಬೋದು ಸೊ 1.5 ತಿಂಗಳ 2 ತಿಂಗಳನ್ನ ಆಗ್ತೈತಿ ಅದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಯಾವುದೋ ಪೂಜೆ ಆಗಲಿ ಬೇಗ ಮಾಡಿದಷ್ಟು ನಮ್ಗೆ ಒಳ್ಳೆಯದು ಸೊ ಹಾಗಾಗಿ ಬೆಳಗ್ಗೆ ಅದು ಹುಡ್ಕೋದು ಇದು ಹುಡ್ಕೋದು ಎಲ್ಲ ಮಾಡಬಾರ್ದಂತೆ ಅಂದ್ಕೊಂಡು ಏನೇನು ತೊಗೊಂಡು ಬಂದಿದ್ನಲ್ಲ ಅವನ್ನೆಲ್ಲ ಒತ್ತಾಟೆನೇ ಹಾಕಿ ಇಟ್ಕೊಳಕತ್ತೀನಿ ಉಡಿ ತುಂಬ ಸಾಮಾನಾಗಲಿ ಬಳಿ ಆಗಲಿ ಅರ್ಶಿಣ ಕೊಂಬು ಅವೆಲ್ಲನೂ ಸಿಗೋದೇ ಇಲ್ಲ ಬೆಳಗ್ಗೆ ಸೊ ಸುತ್ತಾಡಿ ಟೈಮ್ ವೇಸ್ಟ್ ಆಗ್ತೈತೆ ಅಂತ ಅಂದ್ಕೊಂಡು ಈಗನೇ ಎಲ್ಲ ಒತ್ತಾಟೆನೇ ಹಾಕಿಡ್ಬೇಕಂತೇಳಿ ಹಾಕಿಟ್ಟಿನಿ ಸೊ ಇದೆಲ್ಲ ಮಾಡೋಷ್ಟಿಗೆ ರಾಖಿ ಆರ್ಡರ್ ಬಂದಿತ್ತು ಒಂದಿಷ್ಟು ಫೋಟೋಸ್ ಕಳಿಸ್ರಿ ಅಂತ ಹೇಳಿದ್ರೆ ಮರ್ತಾ ಬಿಟ್ಟಿದ್ದೆ ಅದೆಲ್ಲ ಫೋಟೋಸ್ ತೆಗೆದು ಫೋಟೋಸ್ ಕಳಿಸಿ ಮಲ್ಕೊಳ್ಳೋಷ್ಟಿಗೆ ಅಂದರೆ 12 ಗಂಟೆ ಆಗಿತ್ತು ಫ್ರೆಂಡ್ಸ್ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತೋ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಥ್ಯಾಂಕ್ ಯು ಸೋ ಮಚ್